3 ವರ್ಷ ಚಲೋ ತಂಗ ಪಾಠ ಮಾಡಕತ್ರು. ಬಹಳ ಜನ ಅವ್ರಿವ್ರು ಒಂದಿಷ್ಟು ಕಾಣಿಕೆಯನ್ನು ಕೊಡಾಕತ್ರು. ಅಜ್ಜೋರು ಸುಮ್ಮನೆ ಕೊಂಡಿರಲಿಲ್ಲ. ಒಲವು ಯಾವಾಗ ಈ ಲೌಕಿಕವನ್ನ ಬಿಟ್ಟು ಅಲೌಕಿಕದತ್ತ ಮನಸ್ಸು ಸಾಗಾಕತ್ತ. ಅಲ್ಲೇ ಇರುವಂತಹ ಬಸಯ್ಯ ಅನ್ನುವಂತಹ ಅಧ್ಯಾತ್ಮ ಜೀವಿ ಜೊತೆ ಕೂಡಿದ್ರು. ದಿನಾ ಸಂಜೆ ಹೋಗಿ ಇಂಥ ಮಠದಾಗ ಹೋಗಿ ಕೂತ ನಿಜಗುಣ ಶಾಸ್ತ್ರವನ್ನ ಕೇಳಾಕ್ ಪ್ರಾರಂಭ ಮಾಡಿದ್ರು. ಶ್ರೀ ಗುರು ವಚನೋಪದೇಶವನಾಲಿಸಿದಾಗ ಲಹುದು ನರರಿಗೆ ಮುಕುತಿ. ಬೇಡುವೆ ನಭವ ನಿಮ್ಮನುಭವ ಭವದಲು ವಿತರಣದೊಡನೆ ಭೋಗಿಸುವ ವ್ಯರ್ಥದವನು. ಎಷ್ಟು ಅದ್ಭುತವಾಗಿರುವಂತಹ ವಾಕ್ಯಗಳನ್ನು ಹೇಳ್ತಾ ಅಲ್ಲಿ ನಿಜಗುಣ ಶಿವಯೋಗಿಗಳು ಶ್ರೀ ಗುರು ವಚನೋಪದೇಶವನಾಲಿಸಿದಾಳಾಗ ಲಹುದು ನರರಿಗೆ ಮುಕುತಿ ಅಂತೇಳಿ ಅವ್ರು ಅಟ್ಟು ಬರ್ದಾರ. ಏನಂತ? ಗುರುವಿನ ವಚನವನ್ನ ಆಲಿಸಿದ್ರ ಸಾಕ ಮುಕ್ತಿ ಸಿಗ್ತದ ಅಂತೇಳಿ. ಅಜ್ಜೋರ್ ಅವಾಗ ಎಷ್ಟು ಶಾನೆ ಇದ್ರು ನೋಡ್ರಿ. ಬರೀ ಕೇಳೋದ್ರಿಂದ ಮುಕ್ತಿ ಸಿಗ್ತದ. ನಾವು 101 ವರ್ಷ ಜಾತ್ರೆ ಮಾಡಿರಿ. 101 ವರ್ಷದೊಳಗ 8 ಸಲ ನೀವು ಗುರುಗಳು ಆಶೀರ್ವಚನ ಕೇಳಿರಿ, ಮುಕ್ತಿ ಸಿಕ್ಕೇತನ? ಇಲ್ಲ. ಅದಕ್ಕೆ ಅಜ್ಜಾರ ಕೇಳಿದ್ರು, ಶ್ರೀ ಗುರು ವಚನೋಪದೇಶವನಾಲಿಸಿ ಪಾಲಿಸಿದಳಾಗಳಹುದು ನರರಿಗೆ ಮುಕುತಿ ಅಂತೇಳಿ ಅವಾಗ ಜೋಡಣೆ ಮಾಡಿದ್ರು. ಬರೇ ಆಲಿಸೋದಲ್ಲ, ಆಲಿಸಿರುವುದನ್ನ ಪಾಲಿಸಿದಾಗ ಮಾತ್ರ ಮುಕ್ತಿ ಸಿಗ್ತದೆ ಅಂದ್ರ ಎಷ್ಟು ಅದ್ಭುತ. ಹಿಂಗ ನಿಜಗುಣ ತತ್ವಶಾಸ್ತ್ರವನ್ನ ಕೇಳಾಕ್ ಪ್ರಾರಂಭ ಮಾಡಿದ್ರು. ಏನು ವಿದ್ಯಾ ಪಾಠ ಹೇಳಕತ್ತ 3 ವರ್ಷ ಆಗಿತ್ತು. ತಾಯಿ ಏನ್ ಹೇಳಿದ್ರು? 2 ವರ್ಷ ಬಿಟ್ಟು ಬಾ ಅಂದಿದ್ರು. ಬಿಟ್ಟು ಬಾನನ ತಾಯಿ 2 ವರ್ಷ ಆಗನ ಮತ್ತೆ ಓಡ್ಕೋತ ಬರನ. ಅವಾಗ ಅವ್ರವ್ ಬಂದಿದ್ ನೋಡಿ, ನಮ್ಮವ್ ಬಿಡಂಗಿಲ್ಲ ಅಂತ. ನಮ್ಮವ್ ಬಿಡಂಗಿಲ್ಲ. ಅವು ಬಂದ್ಲು, ಯಪ್ಪ ಹಲಯ ಬಾ ಬಾ ಹೋಗು. ನಾವು ಎದಕ್ಕೆ ಬರ್ಲಿವ? ಎದಕ್ಕೆ ಬರ್ಲಿ? ನೋಡ್ಪ, ಚಲೋ ಕನ್ಯಾ ನೋಡಿನಿ, ಮನಿ ಐತಿ, ಸಂಸಾರವನ್ನ ನೀನು ಶುಭಸಯ್ಯ ಚಲೋ ತಂಗ ನಡೆಸ್ಕೊಂಡು ಹೋದ್ರ ನಮ್ ಹೊಟ್ಟೆ ತುಂಬತದಪ್ಪ, ಬಾ ಅಂತೇಳಿ ಕರೆದಾಗ, ಯವ್ವ ನಿನ್ನ ಋಣ ತೀರ್ಸಕ್ಕಾಗೋದಿಲ್ಲ. ನಿನ್ನ ಋಣ ಯಾವತ್ತೂ ತೀರ್ಸಕ್ಕಾಗೋದಿಲ್ಲ. ಜಗತ್ತಿನೊಳಗ ತಾಯಿ ಋಣವನ್ನು ತೀರ್ಸಕ್ ಯಾರಿಂದನೂ ಸಾಧ್ಯ ಇಲ್ಲ. ಜನ್ಮ ಕೊಟ್ಟವಳು ನೀನು, ಭೂಮಿಗೆ ತಂದವಳು ನೀನು. ನಿನ್ನ ಋಣ ನನಗೆ ತೀರ್ಸಕ್ಕಾಗುದಿಲ್ಲ. ದಯಮಾಡಿ ಇನ್ನೊಮ್ಮೆ ನಿನಗೆ ಕೈ ಮುಗಿದು ಹೇಳ್ತೀನಿ, ಯಾವತ್ತೂ ನನ್ನ ಮನಿ ಕರಿಬೇಡ. ಯಾಕ ಹಾಲಯ? ನಾನು ಸಂಸಾರ ಮಾಡಕ್ಕ ಮನಸ್ಸಿಲ್ಲ ನನಗೆ. ನಾನು ಮದುವೆ ಆಗುವುದಿಲ್ಲ ಅಂದಾಗ ತಾಯಿ ಮನಸ್ಸಿನೊಳಗೆ ಏನ್ ಆಸೆ ಕಟ್ಕೊಂಡು ಬಂದಿದ್ದಲ್ಲ, ಒಡೆದು ಚೂರಾತ, ಸಿಡ್ಲು ಬಡದಂಗ ಸೀದಾ ಒಳಗೆ ಹೋಗ್ತಾನ. ಒಳಗೆ ಹೋಗಿ ಒಂದು ಗಂಟು ಇರ್ತದ, ಆ ಗಂಟನ್ನು ತೆಗೆದುಕೊಂಡು ಬಂದ ತಾಯಿ ಮುಂದಿಡ್ತಾನಂತ. ತಾಯಿ ಮುಂದಿಟ್ಟು, ಯವ್ವ ನಿನ್ನ ಋಣ ತೀರ್ಸಕ್ ಸಾಧ್ಯ ಇಲ್ಲ, ಆದ್ರೆ ನಾ ಏನು ಪಾಠ ಹೇಳಿದಾಗ ಬಂದಿರುವಂತಹ 350 ರೂಪಾಯಿ ಅದಾವು, ಇವ್ ನಿನಗೆ ಕೊಡ್ತೀನಿ, ನಿನ್ನ ಋಣ ತೀರ್ಸಕ್ ಆಗುದಿಲ್ಲ ಅಂತೇಳಿ ಸಾಷ್ಟಾಂಗ ನಮಸ್ಕಾರವನ್ನ ಹಾಕ್ತಾನಂತ. ಹಾಲಯ್ಯ ಸಾಷ್ಟಾಂಗ ನಮಸ್ಕಾರವನ್ನ ಹಾಕ್ತಾನ. ತೀರ್ಸಕ್ಕಾಗೋದಿಲ್ಲ. ಆದ್ರೆ ಒಂದು ದೊಡ್ಡ ನಿರ್ಧಾರವನ್ನ ಹಾಲಯ್ಯನವರು ತಗೊಂಡಾರ. ಯವ್ವ ನಿನ್ನ ಋಣ ತೀರ್ಸಕ್ ಆಗುವುದಿಲ್ಲ, ಆದ್ರೆ ನಾನು ಈ ಋಣದಿಂದ ಮುಕ್ತನಾಗಬೇಕು ಅಂತಂದ್ರೆ ನಾ ದುಡಿದಿರುವಂತ ಹಣವನ್ನ ನಿನಗೆ ಕೊಡ್ತೀನಿ, ಇನ್ಯಾವತ್ತು ನನ್ನ ಕೇಳಾಕ ಬರಾಕ್ ಹೋಗ್ಬೇಡ, ನನ್ನ ನೋಡಾಕ ಬರಾಕ್ ಹೋಗ್ಬೇಡ ಅಂದಾಗ ಆ ತಾಯಿ ಎಷ್ಟು ನೋವನಿಸಿರಬಾರ್ದು. ಒಬ್ಬ ಸನ್ಯಾಸಿ ಆಗಬೇಕಾಗಿತ್ತು ಅಂತಂದ್ರೆ ತಂದೆಯನ್ನ, ತಾಯಿಯನ್ನ, ಬಂಧುವನ್ನ, ಬಳಗವನ್ನ ತೊರಿಬೇಕು. ನೀವೆಲ್ಲ ಪಟ್ಟಾಧಿಕಾರದೊಳಗ ನೋಡಿರಬಹುದು. ಪಟ್ಟಾಧಿಕಾರದೊಳಗ ನೋಡಿರ್ತೀರಿ. ಏನ್ ಮಾಡ್ತಾರ? ತಂದೆ ತಾಯಿ ಕಡೆಯಿಂದ ಉಡ್ದಾರ ಕಟ್ಟು ಮಾಡ್ತಾರ. ಉಡ್ದಾರ ಯಾವಾಗ ಹರಿತಾರಿವ? ಉಡ್ದಾರ ಯಾವಾಗ ಹರಿತಾರ? ಸತ್ತಾಗ. ಮಗ ನೀವಿರುಗು ಇದ್ದಾಗನ ಸತ್ತಪ್ಪ ಅಂತಂದ್ರ ಉಡ್ದಾರ ಹರಿದು ಯಾವಾಗ? ಸತ್ತಾಗ ಉಡ್ದಾರ ಹರಿತಾರ. ಆದ್ರೆ ವಿಚಾರ ಮಾಡ್ರಿ, ಒಬ್ಬ ಸನ್ಯಾಸಿಗೆ ಇದ್ದಾಗ ಉಡ್ದಾರ ಹರಿತಾರಂತಂದ್ರ ಇನ್ನು ಮುಂದೆ ತಂದೆ ತಾಯಿ ಪಾಲಿಗೆ ನಾವು ಸನ್ಯಾಸಿಗಳ ಸತ್ಯವು ಅಂತ ಅರ್ಥ.
ತಾಯಿಗೆ ಬಹಳ ಮನಸ್ಸಿಗೆ ನೋವಾತು. ಕಣ್ಣಾಗ ನೀರು ತೆಗೆದು ಹೇಳ್ತಾಳಂತ, ಯಪ್ಪ ಮುಂದೆ ಏನಾಗಬೇಕತ್ ಮಾಡಿ, ಏನಾಗಬೇಕತ್ ಮಾಡಿ ಯವ್ವ ನಾವೊಬ್ಬ ಸ್ವಾಮಿ ಸನ್ಯಾಸಿ ಆಗಬೇಕತ್ ಮಾಡಿ. ನೀ ಸನ್ಯಾಸಿನ ಆಗುದಿತ್ತಂದ್ರೆ ನನಗೊಂದು ಮಾತು ಕೊಡಬೇಕು. ಏನ್ ಹೇಳವ, ಏನ್ ಹೇಳ, ನನಗೊಂದು ಮಾತು ಕೊಡು. ಜಗತ್ತಿನೊಳಗಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳನ್ನ ನಿನ್ನ ತಾಯಿಯ ರೂಪದೊಳಗೆ ನೀ ಕಾಣ್ತಿ ಅನ್ನೋದಾದ್ರೆ ನೀ ಒಬ್ಬ ಸನ್ಯಾಸಿ ಆಗು ಅಂತೇಳಿ ನನಗೆ ಮಾತು ಕೊಡು ಅಂತಾಳಂತ. ಎಂಥ ಮಾತು. ಅವಾಗ ಯವ್ವ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ, ತಾಯಿಗೆ ಕೊನೆಯದಾಗಿ ನಮಸ್ಕಾರವನ್ನು ಹಾಕಿ, ಈ ಮಾತನ್ನ ನಾನು ಸಾಯುವವರೆಗೂ ನಡೆಸಿಕೊಡ್ತೀನಿ. ಈ ಶರೀರ ಯಾವ ಹೆಣ್ಣನ್ನು ಕೂಡ ಹೆಣ್ಣಂತೇಳಿ ಭಾವಿಸುವುದಿಲ್ಲ. ಎಲ್ಲರ ಹೆಣ್ಣುಗಳನ್ನು ಎಲ್ಲರನ್ನೂ ನಾನು ತಾಯಿಯ ರೂಪದೊಳಗೆ ಕಾಣ್ತೀನಿ ಅಂತೇಳಿ ಪ್ರಮಾಣವನ್ನ ಮಾಡಿ ಒಬ್ಬ ಸನ್ಯಾಸಿ ಆಗ್ತಾನಂತ ಹಾನಗಲ್ಲ ಕುಮಾರಸ್ವಾಮಿ. ನಮ್ಮ ಗವಾಯಿಗಳು ಎಷ್ಟು ಭಾವುಕತೆಯಿಂದ ಹಾಡಿದ್ರು. ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ಬಹಳ ಜನ ಕಣ್ಣ ನೀರ ತೆಗೆದ್ರಿ. ನೀವು ಎಷ್ಟು ಅದ್ಭುತ ಹಾಡಿದ್ರು. ಇಬ್ರು ಅಣ್ಣ ತಮ್ಮರಿ ಇವರು, ಇವ್ ಮಹೇಶ ಇವ್ ಮಾಂತೇಶ, ಇಬ್ರು ಅಣ್ಣ ತಮ್ಮ. ಇವ್ರದ್ದು ಜೀವನ ಬಹಳ ಕಷ್ಟ ಐತಿ. ಇದ್ರಾಗ ಬದುಕಾಕತ್ತಾರ ಅವ್ರು, ಬೇರೆ ಏನೂ ಇಲ್ಲ. ಇವೇನು ಹಾರ್ಮೋನಿಯಮ್ ಅವ್ರ ತಬಲಾ ಇದ್ರ ಮ್ಯಾಗನ ಜೀವನ ನಡೆಸ್ಯಾರ ಅವ್ರು. ಅವರಪ್ಪ ಹೊಲ ಮಾಡಿಲ್ಲ, ಮನಿ ಮಾಡಿಲ್ಲ, ಏನೂ ಮಾಡಿಲ್ಲ. ಅವನು ಅವರಪ್ಪ ಇದ ಕಲಾವಿದ ಮಾಡ್ಕೊಂತಾನೆ ಹಿಂಗ ಹೋದ. ಇವರಿಬ್ರು ಈಗ ತಮ್ಮ ಜೀವನ ನಡೆಸ್ಕೊಳಕತ್ತಾರ. ಏನು ಮೆಚ್ಚಿದ್ರ ಒಂದಿಷ್ಟು ಕೊಡೋತ ಬರ್ರಿ ನಿಟ್ಟ. ಸಂಗೀತಕ್ಕೆ ಮೆಚ್ಚುಗೆ ಇರಬೇಕಂತ, ಕಲೆಗೆ ಮೆಚ್ಚಿ ಒಂದಿಷ್ಟು ಕಾಣಿಕೆಯನ್ನು ಕೊಡ್ಬೇಕಂತ. ಅವ್ರು ಹಾಡಿದಾಗ ಏನ್ರ ಕೊಟ್ರಿ ಇನ್ನೂ ಸ್ವಲ್ಪ ರೂಪಲೆ ಹಾಡ್ತಾರ. ಈಗ ಆಮೇಲೆ ಅವ್ರಿಗೆ ಹೇಳ್ರಿ. ಮತ್ತೆ ತಾಯಿ ಋಣ ಯಾವತ್ತೂ ತೀರ್ಸಕ್ಕಾಗಲ್ಲ. ಅಷ್ಟ ಅಂದ ತಾಯಿ ನೀಲಮ್ಮ ಹೋದ್ಲು. ಮುಂದ ಇವ ವಿಚಾರ ಮಾಡಿದ ಹಾಲಯ್ಯ, ನಾ ಇಲ್ಲಿದ್ರ ಸನ್ಯಾಸಿ ಆಗೋದು ಹೆಂಗಂತೇಳಿ ನಿಜಗುಣರ ಶಾಸ್ತ್ರಗಳನ್ನ ಓದಿರುವಂತ ಹಾಲಯ್ಯ ಒಂದಿಷ್ಟು ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು. ಆಚಾರವಂತನಾಗಬೇಕು, ವಿಚಾರವಂತನಾಗಬೇಕು. ಲಿಂಗವನ್ನ ಎದಕ್ಕೆ ಕೊಳ್ಳಾಗ ಹಾಕೋಬೇಕು, ಲಿಂಗ ಪೂಜೆಯನ್ನ ಹೆಂಗ ಮಾಡ್ಕೊಳ್ಬೇಕು, ಒಬ್ಬ ಸನ್ಯಾಸಿ ಹೆಂಗ ಇರಬೇಕು ಅನ್ನುವಂತ ಭಾವದಿಂದ ಹಾಲಯ್ಯನವರು ಆ ಬಸಯ್ಯನ ಕೊಡ್ಕೊಂಡು ಕೇಳಿದ್ರಂತ. ಬಸಯ್ಯ ಮತ್ ಮುಂದೆ ಏನು ಮಾಡೋಣಪ್ಪ ಅಂದಾಗ, ಹುಬ್ಬಳ್ಳಿಗೆ ಹೋಗು, ಹುಬ್ಬಳ್ಳಿಯೊಳಗ ಸಿದ್ಧಾರೂಢರಂತದಾರ, ಅವ್ರನ್ನ ಹೋಗಿ ಕೇಳು, ನಿನ್ನ ಮುಂದಿನ ದಾರಿ ಹೇಳ್ತಾರ. ಆ ಕ್ಷಣದೊಳಗನ ಎಲ್ಲಾ ಗಂಟು ಕಟ್ಟಿದ ಬಟ್ಟೆ ತಗೊಂಡು, ಏನಿತ್ತಟ್ಟ ಬಟ್ಟೆ ತಗೊಂಡ್ ಸೀದಾ ಹುಬ್ಬಳ್ಳಿಗೆ ನಡ್ಕೋಂತ ಬಂದ. ಹುಬ್ಬಳ್ಳಿಗೆ ಬರೋಣ, ಸಿದ್ಧಾರೂಢರ ಮಠಕ್ಕೆ ಬರ್ತಾನ. ಸಿದ್ಧಾರೂಢ ಮಠದೊಳಗ ಹೆಂಗಿರ್ತೈತಿ ಅಂತಂದ್ರ ಅಲ್ಲಿ ಜ್ಞಾನಕ್ಕಷ್ಟ ಬಹಳ ಪ್ರಾಮುಖ್ಯತೆ ಐತಿ. ಕ್ರಿಯೆಗಿಲ್ಲ, ಆಚಾರಕ್ಕಿಲ್ಲ, ಎಲ್ಲ ಒಂದ. ಅಲ್ಲಿ ಭಕ್ತರು ಕುಂತಲ್ಲಿನ ಸ್ವಾಮಿಗಳು ಕುಂತು ಊಟ ಮಾಡೋದೈತಿ, ಸ್ವಾಮಿಗಳು ಕುಂತಲ್ಲಿನ ಭಕ್ತರು ಕುಂತು ಊಟ ಮಾಡೋದೈತಿ. ಅಂದ್ರೆ ಏಕೋಭಾವ, ಅಹಂ ಬ್ರಹ್ಮಾಸ್ಮಿ, ಜ್ಞಾನ ಒಂದೇ ದೇವರು, ಅರಿವಾತು ಅಂತಂದ್ರೆ ನಿಜವಾಗ್ಲೂ ನನಗೆ ದೇವರ ಪ್ರತ್ಯಕ್ಷ ಆದ ಅನ್ನುವಂತಹ ಭಾವ ಇರ್ತದ. ಅಲ್ಲಿ ಆಚಾರ ಇರಲಿಲ್ಲ. ಆದ್ರೆ ಹಾಲಯ್ಯನವರು ಆ ವಯಸ್ಸಿನೊಳಗ 3 ಹೊತ್ತು ಜಳಕ ಮಾಡಬೇಕು, 3 ಹೊತ್ತು ಪೂಜೆ ಮಾಡ್ಕೊಳ್ಬೇಕು, 3 ಹೊತ್ತು ಪ್ರಸಾದ ಮಾಡಬೇಕು. ಹೆಂಗ ಈ ಸಿದ್ಧಾರೂಢ ಮಠದಾಗ ಇದಾಗುದಿಲ್ಲ. ನಿಜಗುಣ ಶಾಸ್ತ್ರ ಕಲಿಯಾಕ ಮಾತ್ರ ಸಿದ್ಧಾರೂಢ ಮಠಕ್ಕೆ ಹೋಗೋಣ. ಉಳಿಕಿದ ಟೈಮಿಗೆ ಎಲ್ಲಿ ಹೋಗೋಣ ಅಂತಂದ್ರ ಹುಬ್ಬಳ್ಳಿಯೊಳಗ ಎರಡತ್ತಿನ ಮಠ ಅಂತೈತಿ. ಎರಡತ್ತಿನ ಮಠಕ್ಕೆ ಹೋಗ್ತಾರ. ಅಲ್ಲಿರೋ ಸ್ವಾಮಿಗಳು ಅವ್ರನ್ನ ಬರಮಾಡ್ಕೊಂಡ ಒಳಗೊಂದು ರೂಮ್ ಕೊಡ್ತಾರ. ಪ್ರಸಾದಕ್ಕೇನು ಮಾಡ್ಬೇಕು, ಒಂದು ಸಂಕಲ್ಪ ಮಾಡಿದ್ರೆ ಹಾಲಯ್ಯನವರು ಏನಂತ, ನಾನು ಬೆಳಿಗ್ಗೆ ಎದ್ದ 4 ಮನಿ ಬೇಡ್ತೀನಿ, 4 ಮನಿ ಮೇಲೆ 5ನೇ ಮನಿ ಬೇಡುದು, 5 ಮನಿ ಕೊಡ್ಲಿಲ್ಲ ಅಂತಂದ್ರೆ ಅವತ್ತು ಉಪವಾಸ ಇರೋದು. ಇಷ್ಟ ವಿಚಾರ ಮಾಡಿ ಆತು ಅಂತೇಳಿ ದಿನಾ ಬೆಳಿಗ್ಗೆ ಎದ್ದು ಜಳಕ ಮಾಡಿ ಪೂಜೆ ಮಾಡ್ಕೊಂಡು ಜೋಳಿಗೆ ಹಿಡ್ಕೊಂಡು ಹೋಗ್ತಿದ್ರು. 5 ಮನಿ ಬೇಡ್ತಿದ್ರು, ಕೊಟ್ಟ ತಗೊಂಡು ಬರ್ತಿದ್ರು, ಪ್ರಸಾದ ಮಾಡ್ತಿದ್ರು. ಹಿಂಗ ನಡೆದೈತಿ. 1 ತಿಂಗಳಾತು. ಪ್ರಸಾದ ಮಾಡೋರು ಸೀದಾ ಸಿದ್ಧಾರೂಢರ ಆಶ್ರಮಕ್ಕೆ ಹೋಗೋರು, ಶಾಸ್ತ್ರ ಕೇಳೋರು, ಬರೋರು. ಅಲ್ಲಿ ಜ್ಞಾನಕ್ಕೆ ಬಹಳ ಪ್ರಾಮುಖ್ಯತೆ ಐತಿ, ಆಚಾರಕ್ಕಿಲ್ಲ ಅನ್ನುವಂತಹ ಭಾವ ಅವರೊಳಗೆ ಬಂದಾಗ ಇಲ್ಲಿ ಬಂದಿರೋರು. ಮುಂದೆ ಏನಾಯ್ತು, ಒಂದು ದಿನ ಹಿಂಗ ಭಿಕ್ಷೆ ಬೇಡಕ್ ಹೋಗ್ಯಾರ. ಹೋದಂತ ಸಂದರ್ಭದೊಳಗೆ ಬೆಳಗಿನ ಜಾವ ಜೋಳಿಗೆ ಹಿಡ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂದಾಗ ಒಂದು ಹೆಣ್ಣು ಒಳಗಿನಿಂದ ಹೊರಗೆ ಬರ್ತದೆ. ಹೊರಗೆ ಬಂದು ಅವ್ರು ನೋಡಿ,
ನಿನ್ನ ಹೆಸರು ಏನಪ್ಪಾ ಅಂತ ಕೇಳಿದ. ಹಾಲಯ್ಯ. ಹಾಲದಷ್ಟು ಚಂದದಿ ಯಾಕೆ ಭಿಕ್ಷೆ ಬೇಡ್ತಿ? ಹಾಲದಷ್ಟು ಚಂದದಿ, ಹಾಲಿನಂಗ ಬೆಳ್ಳಗದಿ, ಯಾಕೆ ಭಿಕ್ಷೆ ಬೇಡ್ತಿ? ಬಾ ಇಲ್ಲಿ ಒಳಗ ಅಂತ ಕರೆದು. ಎದಕ್ ಬರ್ಬೇಕು? ಒಳಗ್ ಬರೋದಿಲ್ಲ ನಾನು. ಒಂದು ನಿಮಿಷ ಒಳಗರ ಬಾ ಅಂತೇಳಿ ಒಳಗ್ ಕರೆದ್ರು. ಒಳಗ್ ಹೋಗಿ ನಿಂದಿರ್ತಾರ. ನಿಂತ ತಕ್ಷಣ ಅವಾಗ ಆ ತಾಯಿ ಜೋಳಿಗೆಗೆ ಅನ್ನ ಹಾಕುವ ಬದಲು ಆದ್ರ ಜೋಳಿಗೆಗೆ ಅನ್ನ ಹಾಕಲಿಲ್ಲ, ಹಾಲಯ್ಯನವರ ಶರೀರದ ಮ್ಯಾಗ ಕಣ್ಣು ಹಾಕಿದ್ರು. ಜೋಳಿಗೆ ಹಿಡ್ಕೊಂಡ ಜಗ್ಗಾಕತ್ಲು, ಒಳಗ ಬರ್ರಿ ಅಂತೇಳಿ. ಹಾಲಯ್ಯನವ್ರಿಗೆ ಮನಸ್ಸಿಗೆ ನೋವಾಗಿ, ನಮ್ಮವ್ವಗ ನಾ ಮಾತು ಕೊಟ್ಟೀನಿ, ಇಡೀ ಜಗತ್ತಿನೊಳಗಿರುವಂತಹ ಎಲ್ಲಾ ಹೆಣ್ಣು ಕೂಡ ನನ್ನ ತಾಯಿ ರೂಪದೊಳಗೆ ಕಾಣ್ತೀನಿ ಅಂತೇಳಿ ಮಾತು ಕೊಟ್ಟೀನಿ. ಈ ಮಾತನ್ನ ನಾ ಮರಿಬಾರ್ದು, ನನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಳ್ಬೇಕು, ನನಗ ಭಗವಂತ ಪರೀಕ್ಷೆ ಮಾಡಕತ್ತನ್ನುವಂತಹ ಭಾವದಿಂದ ಏನು ಜೋಳಿಗೆ ಹಿಡಿದು ಜಗ್ಗಾಕತ್ತಿದ್ಲಲ್ಲ, ಆ ಜೋಳಿಗೆನೂ ಅಲ್ಲೇ ಬಿಟ್ರು, ಬೆತ್ತಾನು ಅಲ್ಲೇ ಬಿಟ್ರು, ಸೀದಾ ಓಡ್ಕೊಂತ ಬಂದ ಎಡತ್ತಿನ ಮಠದ ಬಾವಿಯೊಳಗ ಜಳಕ ಮಾಡಿದ್ರಂತೆ. ಇಂದ್ರಿಯ ನಿಗ್ರಹ. ಒಬ್ಬ ಸ್ವಾಮಿಗೆ ಮುಖ್ಯವಾಗಿ ಕಾಮ ಬಹಳ ನಿಗ್ರಹ ಮಾಡಬೇಕು. ಕಣ್ಣು ನೋಡಿದ್ದೆಲ್ಲ ಬೇಕಂತದ, ಕಿವಿ ಚಲೋದ ಕೇಳಬೇಕನ್ನಿಸ್ತದ, ನಾಲಿಗೆ ರುಚಿದ ಉಣಬೇಕನ್ನಿಸ್ತದ, ಶರೀರ ಮೆತ್ತನ ಗಾದಿನ ಬೇಕನ್ನಿಸ್ತದ, ಮೂಗು ಮಲ್ಲಿಗೆ ವಾಸನೆಯನ್ನ ಬಿಡ್ತದ. ಹಾಲಯ್ಯನವರು ಕಣ್ಣಿಗೆ ಚಲೋದನ್ನ ನೋಡಿಸ್ಲಿಲ್ಲ, ಕಿವಿಗೆ ಚಲೋದ ಕೇಳಿಸ್ತಿಲ್ಲ, ಮೂಗಿಗೆ ಚಲೋ ವಾಸನೆ ಕೊಡ್ಲಿಲ್ಲ, ಬಾಯಿಗೆ ರುಚಿಯಾಗಿರುವಂತ ಅನ್ನವನ್ನ ಯಾವತ್ತೂ ಹಾಕ್ಲಿಲ್ಲ, ಮಿದುವಾಗಿರುವಂತ ಗಾದಿ ಮ್ಯಾಗ ಯಾವತ್ತೂ ಮಲಗಲಿಲ್ಲ. ಅದಕ್ಕೆ ಅವ್ರು ಬಹಳ ದೊಡ್ಡವರಾದ್ರು. ಬಹಳ ನೋವುದಿಂದ ಬಂದು ಎರಡತ್ತಿನ ಮಠದ ಬಾವಿಯೊಳಗ 5 ಚರಗಿ ಬಾವಿ, 5 ಕಳಸದ ನೀರುಗಳನ್ನ ತಲೆ ಮ್ಯಾಗ ಹಾಕೊಂಡು ಹೋಗಿ ಒಮ್ಮೆ ಧ್ಯಾನ ಕೂತ್ರಂತ. ಹಿಂಗ್ಯಾಕಾತ್ ಘಾತಾತ್. ಸನ್ಯಾಸಿ ಅಂದ್ರೆ ಸಾಮಾನ್ಯ ಅಲ್ಲ, ಮುಟ್ಟಿದ್ರ ಬೆಂಕಿ ಅದ, ಮುಟ್ಟಬಾರದು. ಘಾತಾತು ಅಂತೇಳಿ ನೋವು ಮಾಡ್ಕೊಂತ ಕುಂತಾಗ ಹಿಂಗ ಕುಂತ್ರ ಸಮಸ್ಯೆ ಆಕತ್ತಂತೇಳಿ ಎರಡತ್ತಿನ ಸ್ವಾಮಿಗಳು ಬಂದ ಅಲ್ಲೋ ಹಾಲಯ್ಯ, ಏನಾದ್ ಬೆಳಿಗ್ಗೆ ಅಂದ್ರೆ ಹಂಗ ಸಂಜೆ ಮಟ್ಟ ಕುಂತಾದಿ, ಏನಾರ ಉಂಡಿ ಇಲ್ಲ, ಯಾಕೆ ಇವತ್ತು ಶಾಸ್ತ್ರಕ್ಕೆ ಹೋಗಿಲ್ಲನ? ಇಲ್ರಿಪ್ಪ, ಇವತ್ತು ಹಿಂಗಾಗೈತಿ. ಅವಾಗ ಸ್ವಾಮಿಗಳಂತಾರ, ತಮ್ಮ, ಸನ್ಯಾಸಿಗೆ 1000 ಪರೀಕ್ಷೆಗಳು ಬರ್ತಾವ, ಇಂಥದಕ್ಕೆ ಹೆದರಿ ಮೂಲೆ ಹಾಕೋತ್ರ ನೀ ಮುಂದೆ ಸಾಧನೆ ಮಾಡೋದು ಹೆಂಗ? ಎದ್ದು ಬಾ, ಹೊರಗೆ ಹೋಗು, ಶಾಸ್ತ್ರ ಕೇಳು, ಬಿಡು, ಆ ಓಣಿಗೆ ಹೋಗೋದು ಬಿಟ್ಟು ಬಿಡು, ಮತ್ತೆ ಬೇರೆ ಮನೆಗೆ ಹೋಗಿ ನೋಡೋಣ ಅಂತಂದಾಗ ಧೈರ್ಯದಿಂದ ಹಾಲಯ್ಯನವ್ರು ಎದ್ದು ಹೊರಗೆ ಬಂದ್ರಂತ. ಶಾಸ್ತ್ರ ಕೇಳಕ್ ಹೋದ್ರು. ಮುಂದೆ ಯಾವತ್ತೂ ಆ ಓಣಿಗೆ ಕಣ್ಣು ಸದಕ್ಕೆ ಹಾಕ್ಲಿಲ್ಲ, ಕಾಲು ಸದಕ್ಕೆ ಇರ್ಲಿಲ್ಲ ಅಂತ ಹಾಲಯ್ಯನವ್ರು. ಎಷ್ಟು ಕಟು ನಿರ್ಧಾರ! ಆ ವಯಸ್ಸಿನೊಳಗೆ ಹಂಗ ನಿರ್ಧಾರ ತಗೊಂಡಾರಂತಾನೆ ಇವತ್ತವ್ರು ಹಾಲಯ್ಯನವ್ರು ದೊಡ್ಡ ಸ್ವಾಮಿಗಳಾದ. ಮುಂದೆ ಹಿಂಗ ಶಾಸ್ತ್ರ ನಡೆದಿತ್ತು. ಸಿದ್ಧಾರೂಢರಿಗೆ ಅನಿಸ್ತಿತ್ತು. ಸಿದ್ಧಾರೂಢರು ಬರೋಣ ಬರೀ ಪ್ರಶ್ನೆ ಮಾಡೋರು. ಏನಂತ? ಅಲ್ಲ, ನೀವರ ಕೊಳ್ಳಾಗ ಲಿಂಗ ಹಾಕೊಂಡಿಲ್ರಿ ಸಿದ್ಧಾರೂಢ್ರ, ಮತ್ ನಾವ್ ಯಾಕೆ ಹಾಕೋಬೇಕು ಕೊಳ್ಳಾಗ ಲಿಂಗ ಹಾಕೋಬೇಕೋ ಬೇಡ? ಬರೀ ಜ್ಞಾನ ಇದ್ರೆ ಸಾಕನ್ರಿ, ನೀವು ತಿಳ್ಕೊಂಡವ್ರ ಅದೇರಿ, ನಿಮಗೆ ಜ್ಞಾನ ಐತಿ, ನಿಮಗೆ ಮುಕ್ತಿ ಸಿಗ್ತದೆ. ನಮ್ಮಂತ ಬಡಭಕ್ತರಿಗೆ, ಸಂಸಾರದೊಳಗಿದ್ದವ್ರು, ನಮಗೇನು ತಿಳಿತದೆ? ಏನು ತಿಳಿತದೆ? ನಮಗೇನೂ ತಿಳಿದಿಲ್ಲ. ಮತ್ತೆ ಏನ್ ಮಾಡ್ಬೇಕ್ರಿ? ಲಿಂಗ ಹಾಕೋಬೇಕು ಹಾಕೋಬಾರ್ದು? ನೋಡಪ್ಪ, ಈ ಪ್ರಶ್ನೆ ನನ್ ಕೇಳಬೇಡ. ನಿನಗೆ ಈ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು ಅಂತಂದ್ರ ಬಹಳ ದೂರ ಹೋಗ್ಬೇಕು ನೀನು. ಅಂದ್ರು ಬಹಳ ದೂರ ಹೋಗ್ಬೇಕು. ಎಲ್ಲಿ ಹೋಗಬೇಕು ಅನ್ನೋದನ್ನ ನಾಳೆ ಕೇಳೋಣ್ರಿ, ಏನ್ ಇವತ್ತ ಹೇಳೋಣ?